ಸಮಾಧಾನವನ್ನು ಹಿಂಬಾಲಿಸದೆ ವಾಕ್ಯವನ್ನು ಹಿಂಬಾಲಿಸ್ತೀರಿ. ವಾಕ್ಯದಿಂದಲೇ ನಿಮಗೆ ಸಮಾಧಾನ. Everything that you want is hidden in the word, and the word will bring everything. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೆಲ್ಲ ಬೇಕೋ ಅದು ವಾಕ್ಯದಲ್ಲಿ ಅಡಗಿದೆ. ಆ ವಾಕ್ಯವು ಅದನ್ನ ನಿಮಗೆ ಕೊಟ್ಟು ಬರುತ್ತದೆ. So you and I, how much importance we put on everything else. We study this, we read this, we train for this, so that we can qualify, we can do better in life. We know the importance of education, we know the importance of getting equipped. ನಾವು ಜೀವನದಲ್ಲಿ ಉದ್ಧಾರವಾಗಬೇಕು, ಒಳ್ಳೆ ಸ್ಥಾನಮಾನಕ್ಕೆ ಬರಬೇಕು ಅಂತ ಹೇಳಿ ನಾವು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ವಿದ್ಯಾಭ್ಯಾಸ ಮಾಡ್ತೇವೆ, ತರಬೇತಿಗಳನ್ನ ನೀಡಿಕೊಳ್ತೇವೆ, ನಾವು ಎಲ್ಲದರಲ್ಲೂ ಬೆಳವಣಿಗೆಯನ್ನು ಹೊಂದಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. But how much time do you spend in the word? ಆದ್ರೆ ವಾಕ್ಯದಲ್ಲಿ ನೀವು ಎಷ್ಟು ಸಮಯ ಕಳೀತೀರಿ? This is the most important textbook that you should read. ನೀವು ಓದಬಹುದಾದಂತ ಬಹಳ ಮುಖ್ಯವಾದಂತ ಪುಸ್ತಕ ಗ್ರಂಥ ದೇವರ ವಾಕ್ಯವೇ. Because in this is the answer to all our problems. ನೋಡ್ರಿ, ಈ ಗ್ರಂಥದಲ್ಲಿ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಉಂಟು. In this is hidden the treasures of life. ಈ ಗ್ರಂಥದಲ್ಲಿ ಜೀವನದ ನಿಘಂಟುಗಳು, ಅಮೂಲ್ಯ ವೈಡೂರ್ಯಗಳು ಉಂಟು. When you get a promise from the word, ದೇವರ ವಾಕ್ಯದಿಂದ ನೀವು ವಾಗ್ದಾನವನ್ನು ಹೊಂದಿಕೊಳ್ಳುವಾಗ, then you can trust him, you can believe him, you can put your life on that, because that word will surely come to pass in your life. ಆತನನ್ನ ನೀವು ನಂಬಬಹುದು, ನಿಮ್ಮ ಜೀವಿತವನ್ನೇ ಒತ್ತೆ ಇಡಬಹುದು, ಯಾಕಂದ್ರೆ ಆತನ ಮಾತು ನಿಮಗೆ ಕೊಟ್ಟ ಭಾಷೆಯನ್ನು ನೆರವೇರಿಸುತ್ತದೆ. Abraham had just the word of God. ಅಬ್ರಹಾಮನ ಬಳಿ ದೇವರ ಮಾತು ಒಂದೇ. It was the promise of God, and God was faithful to keep his word, and eventually, finally, he made it happen in his life. God is a promise keeping God. ಅಬ್ರಹಾಮನಿಗಿದ್ದಂತ ಏಕೈಕ ಪುಂಜಿ ದೇವರ ಮಾತು ಒಂದೇ. ಆ ಮಾತನ್ನ ಇಟ್ಟುಕೊಂಡು ಅವನ ಜೀವನವನ್ನು ಓಡಿಸಿದ. ಆ ಮಾತೆ ಅಬ್ರಹಾಮನಿಗೆ ಎಲ್ಲವನ್ನೂ ಒದಗಿಸಿಕೊಟ್ಟಿತು. So you and I, we need to understand these things. ಈ ದಿವಸ ನಾವು ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕ್ರಿ. Matthew chapter 8, ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ. we read about the centurion. ಇಲ್ಲಿ ಶತಾಧಿಪತಿಯ ಕಥೆಯನ್ನು ನಾವು ನೋಡ್ತೇವೆ. The centurion comes to Jesus and he says, my servant is sick. ಶತಾಧಿಪತಿ ಯೇಸುವಿನ ಬಳಿಗೆ ಬಂದು ನನ್ನ ಆಳು ಅಸ್ವಸ್ಥನಾಗಿದ್ದಾನೆ ಅಂತ ಹೇಳ್ತಾನೆ. Jesus says, I come, I will heal him. ಯೇಸು ಹೇಳ್ತಾನೆ, ಸರಿ ನಡಿ, ನಿನ್ನ ಮನೆಗೆ ಬಂದು ನಾನು ಗುಣ ಮಾಡ್ತೇನೆ ಅಂತ. And the centurion brings understanding there. ಶತಾಧಿಪತಿ ಇಲ್ಲಿ ಒಂದು ವಿಷಯವನ್ನ ಹೇಳ್ತಾನೆ. He says, Jesus, I am a man under authority. ಅಯ್ಯ, ನಾನು ಅಧಿಕಾರದ ಕೆಳಗಿರುವಂತಹ ವ್ಯಕ್ತಿ. I have people who work for me. ನನಗೋಸ್ಕರ ಕೆಲಸ ಮಾಡುವಂತ ಜನರು ನನ್ನ ಕೈ ಕೆಳಗೆ when I say to them go, they go, and I say to them come, they'll come. ನಾನು ಅವರಿಗೆ ಹೋಗು ಅಂದ್ರೆ ಅವರು ಹೋಗ್ತಾರೆ, ಬಾ ಅಂದ್ರೆ ಹೇಳಿ ಬರ್ತಾರೆ. So he's telling, I understand authority. ನನಗೆ ಅಧಿಕಾರವಂದ್ರೆ ಏನು ಅಂತ ಗೊತ್ತು. He says, I understand the power of words. ನನಗೆ ಮಾತಿನ ಬಲ ಚೆನ್ನಾಗಿ ಗೊತ್ತು. Because he says, when I speak out of my mouth, ನಾನು ಬಾಯಿ ತೆರೆದು ಮಾತಾಡಿದ್ರೆ ಸಾಕು. Whatever I want them to do, it is hidden. I make it happen through my ನಾನು words. ಏನನ್ನ ಬಯಸ್ತೇನೋ ಅವರು ಅದನ್ನ ಮಾಡ್ತಾರೆ. So he says, I understand that. ಹಾಗಾಗಿ ನನಗೆ ಅಧಿಕಾರ ಅಂದ್ರೆ ಗೊತ್ತು. So he says, you don't have to take trouble to come to my house. ಹಾಗಾಗಿ ನನ್ನ ಮನೆಗೆ ನೀವು ಪ್ರಯಾಣ ಮಾಡಿ ಬರುವಷ್ಟು ಕಷ್ಟ ನಿಮಗೆ ಬೇಡ. He says, I'm not worthy that you should come to my house. ಮತ್ತು ನನ್ನ ಮನೆಯಲ್ಲಿ ನೀನು ಪ್ರವೇಶ ಮಾಡುವಷ್ಟು ಯೋಗ್ಯತೆ ನನಗಿಲ್ಲ. He says, you just send the word, you just speak the word, and my servant will be healed. ಆತ ಹೇಳ್ತಾನೆ, ಕೇವಲ ಒಂದು ಮಾತನ್ನ ನೀವು ಇಲ್ಲಿ ಆಡುವುದಾದ್ರೆ ಅಲ್ಲಿ ನನ್ನ ಆಳಿಗೆ ಸ್ವಸ್ಥವಾಗುತ್ತದೆ. What he is trying to say is, ಏನು ಹೇಳಲಿಕ್ಕೆ ಬಯಸ್ತಾನೆ he says, it is not your presence that is going to heal, it is the word that is going to heal. ನಿನ್ನ ಪ್ರಸನ್ನತೆ ಅಥವಾ ನಿನ್ನ ಸಮಕ್ಷಮ ಸ್ವಸ್ಥತೆಯನ್ನು ತರುವುದಿಲ್ಲ, ನಿನ್ನ ವಾಕ್ಯ ಒಂದೇ ಸ್ವಸ್ಥತೆಯನ್ನು ಬಿಡುಗಡೆ ಮಾಡುತ್ತದೆ. I give more. In his mind he understood that Jesus without the word is useless. That is how you should understand. You and I, we should understand that it is not just the presence, it is the word. That word which brings the healing, that is more important. ವಾಕ್ಯವಿಲ್ಲದ ಯೇಸುವಿನ ಸಾನ್ನಿಧ್ಯ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಅಲ್ಲಿ. ಹಾಗಾಗಿ ವಾಕ್ಯ ಮತ್ತು ಯೇಸುವಿನ ಸಾನ್ನಿಧ್ಯ ಎರಡು ಒಂದೇ. We just want the presence, but we don't want the word. ಯೇಸುವಿನ ಸಾನ್ನಿಧ್ಯ ಮಾತ್ರ ನಮಗೆ ಬೇಕು, ಆದ್ರೆ ವಾಕ್ಯ ನಮಗೆ ಬೇಡ. We want to feel God, but we don't want the word of God. ದೇವರನ್ನ ಭಾವಿಸಬೇಕು, ಆದ್ರೆ ವಾಕ್ಯದ ಸಹವಾಸ ಬೇಡ. We run after signs and wonders. We want to see people fall down, get up, run and do all that. But where is the word? Bible says, when the word is preached, signs and wonders will follow. ಜನರು ಎದ್ದು ಬಿದ್ದು ಉರುಳಾಟ ಮಾಡಿ